ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು. ನವಿಲೆ ನವಿಲೆ ನಿನ್ನಂಗೆ ನಾ ಕುಣಿವೆ, ನವಿಲೆ ನವಿಲೆ. ಏನ್ ತಾಯಿ ತಂದಾಕಿದ್ದೀರಾ? ನನಗೇನಪ್ಪ ಕಮ್ಮಿ, ಊಟಕ್ಕೆ ಉಪ್ಪಿನ ಬದಲು ಪ್ರೀತಿನೇ ಬಡಿಸೋ ಮಗ, ಸೊಳ್ಳೆ ಕಚ್ಚಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋ ಮಗಳು. ಇನ್ನೇನು ಬೇಕಪ್ಪ ಈ ಬಡಜೀವಕ್ಕೆ? ನಿಮ್ಮನ್ ಕೇರೆ ಮಾಡದೇ ಇದ್ದೋರು ಇದ್ದಕ್ಕಿದ್ದಂಗೆ ಸಡನ್ ಆಗಿ ಪ್ರೀತಿ ಉಕ್ಕಾಯ್ತಲ್ಲ, ಯಾಕೆ ಅಂತ ಯೋಚನೆ ಮಾಡಿದೀರಾ? ಆ ದೇವ್ರೇ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ. ದೇವರೆಲ್ಲ ಒಳ್ಳೆ ಬುದ್ಧಿ ಕೊಟ್ಟಿರೋದು ಕಾಳಪ್ಪ. ನಿಮ್ಗೆ ಯಾರು ಚೆನ್ನಾಗಿ ನೋಡ್ಕೊಂತಾರೋ ಅವ್ರ ಹೆಸರು 10 ಎಕರೆ ಬರೀತೀನಿ ಅಂತ ನೀವು ಹೇಳಿದ್ರಲ್ಲ, ಆಗ್ಲಿಂದ ಆಗಿರೋ ಬದಲಾವಣೆ ಇದು. ಮೊಸರು ಕಡ್ದು ಬೆಣ್ಣೆ ಬರೋ ಹೊತ್ತಿನಲ್ಲಿ ಮಡಿಕೆ ಒಡೆದಾಕ್ಬೇಡ ನೀನು. ನನ್ನ ಮಕ್ಳಿದು ಸೋಂಬೇರಿಗಳಲ್ಲ, ನಯಾ ಪೈಸಾ ಕೆಲಸ ಮಾಡದೆ ನಿಮ್ಮ ಥರ ಬೀದಿ ಬೀದಿ ತಿರ್ಗೋಕೆ. ಅಣ್ಣ, ಆ ಮುತ್ಕಿಗೆ ಹಿಂದ್ಲಿಂದ ಹೋಗ್ಬಿಟ್ಟು ಎಗ್ಗರ್ಸ್ ಬೆನ್ಗೋದ್ಬಿಡ್ಲಾ? ತಿರುಗಿ ಆ ಮುದುಕಿ ಎಗರ್ಸ್ ನಿನ್ನೆದೆ ಓದ್ಬಿಟ್ರೆ ಮತ್ ನಮ್ಗೆ ಬೈತಾಳೆ. ನೋಡು, ಎಷ್ಟೇ ಆಗ್ಲಿ ಅದು ತಾಯಿ ಕಳ್ಳು ಕಣೋ, ಮಕ್ಳು ಅಂತಂದ್ರೆ ನಂಬ್ತದೆ. ಅದನ್ನ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕಣ್ಣ. ಕರೆಕ್ಟಾಗಿ ಹೇಳ್ದ ಜಾರ್ಜಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಾರ್ದೊಂದು ತಾಳ ತಂಬುರಿ ಸೌಂಡ್ ಕೇಳಿಸ್ತೈತೆ. ಯಾರಿಗಾದ್ರೂ ಫಿಟ್ಟಿಂಗ್ ಇಡೋ ಸ್ಕೆಚ್ ನಡೀತಾಯ್ತಾ? ನೋಡ್ರು, ನಾರ್ದ ಒಂದ್ ಪಕ್ಷ ಫಿಟ್ಟಿಂಗ್ ಇಟ್ರು ಅದು ಲೋಕ ಕಲ್ಯಾಣಕ್ಕೆ ಕಂಡ್ರು. ಬೇಕು ಅಣ್ಣ, ಸೊಳ್ಳೆನು ಸೊಳ್ಳೆ ಬತ್ತಿನೂ ಫ್ರೆಂಡ್ಗೆ ಆಗ್ಬಿಟ್ರೆ ನಾವ್ಯಾರು ನಿದ್ದೆ ಮಾಡಕ್ಕಾಗಲ್ಲ. ಅವನ್ನ ಬೇರೆ ಬೇರೆ ಮಾಡ್ಬೇಕು. ಬಾಣ ಬಾ ಕುತ್ಕೋ. ಅಯ್ಯೋ ಬಾರ ನೀನ್ ಫ್ರೀ ಆಗಿದ್ಯಾ ಅಂತ ಗೊತ್ತಾಯ್ತು. ನಾನಂತೂ ಯಾವಾಗ್ಲೂ ಫ್ರೀನಪ್ಪ, ಅದಕ್ಕೆ ಒಂದ್ 2 ನಿಮಿಷ ನಿಂತ ಮಾತಾಡೋಣ ಅಂತ. ನಿಮ್ಮ ಹತ್ರ ಮಾತಾಡಕ್ಕೆ ನಂಗೆ ಮಾನ ಮರ್ಯಾದೆ ಇಲ್ವಾ? ಏಯ್, ಮಾನ ಮರ್ಯಾದಿಲ್ಲ ಅಂತ ನನಗೆ ಟೀ ಹಾಕಂಬರ. ಟೀ ತರ್ಸಿದ್ನಲ್ಲಣ್ಣ, ಈಗ್ಲಾರು ಮಾನ ಮರ್ಯಾದೆ ಐತೆ ಅಂತ ಒಪ್ಕೋ. ನಂಗೆ ಟೀ ಬೇಡ. 10 ಎಕರೆ ಜಮೀನ್ಗಿಂತ ಮಾನ ಮರ್ಯಾದೆ ದೊಡ್ಡದು ಅಂತ ಹೋಗ್ತಾನಲ್ಲ, ಮೆಚ್ಬೇಕಣ್ಣ ಇವನ್ನ. ನಗಣ, ಮಾನ ಮರ್ಯಾದೆಗಿಂತ 10 ಎಕರೆ ಜಮೀನೇ ದೊಡ್ಡದು ಅಂತ ವಾಪಸ್ ಬಂದವನಲ್ಲ, ಇವನ್ನ ಮೆಚ್ಬೇಕಣ್ಣ. ಆಕಾಶದಲ್ಲೇ ರೌಂಡ್ ಹೊಡಿಬೇಡ, ಮ್ಯಾಟ್ರಿಕ್ ಬಾರಣ. ಈಗ ಮಟನ್ ಸ್ಟಾಲ್ ಅವನು ಕುರಿನ ಜೋಪಾನವಾಗಿ ನೋಡ್ಕೊಂಡಂಗೆ ನೀನು ನಿಮ್ಮಮ್ಮನ ನೋಡ್ಕೊಂತ ಇದ್ಯಾ. ಹೌದು, ಆದ್ರೆ ನಾಳೆ ದಿವಸ ನಿಮ್ಮಮ್ಮ ನಿನ್ ತಂಗಿ ಮೊಟ್ಲೆ ಕಣ್ಣೀರ್ ಹಾಕಿದ್ಲು ಅಂತ 10 ಎಕರೆ ಅವಳ ಹೆಸರಿಗೆ ಬರ್ದ್ಬಿಟ್ರೆ ನೀನೇನ್ ಮಾಡ್ತೀಯಾ? ಹಂಗ್ ಬರಿಬಾರ್ದು ಅಂದ್ರೆ ನಾನೇನ್ ಮಾಡ್ಬೇಕು ನಾಗಣ್ಣ? ಕಿಲಾಡಿ ಕಣ ನೀನು. ನಿನ್ನ ತಂಗಿ ನಾಟಕ ಆಡಿ ನಿಮ್ಮ ತಾಯಿ ಹತ್ರ ಜಮೀನ್ ಬರ್ಸ್ಕೊಳಕ್ ಮುಂಚೆ ನಿಮ್ಮ ತಾಯಿ ನಿನ್ನ ಹೆಸರಿಗೆ ಆಸ್ತಿನ ಮಾಡಂಗೆ ನೀನು ಅವ್ರ ಹತ್ರ ಮಾತು ತಗೋಬೇಕು. ಹೆಂಗಾದ್ರೂ ಡೌ ಕಚ್ಚಿ ನಮ್ಮ ತಾಯಿ ಹತ್ರ ಪ್ರಮಾಣ ತಗತೀನಿ. ನಿನ್ನಿಂದ ತುಂಬಾ ಉಪಕಾರ ಆಯ್ತು ನಾಗಣ್ಣ, ನಾ ಬತ್ತೀನಿ. ಇನ್ನ ಇಲ್ಲೇ ಇದೆಯನಲ್ಲ, ನಾ ಬತ್ತೀನಿ. ಅಣ್ಣ ನಾವೀಗ ಏನ್ ಮಾಡ್ಬೇಕು? ಈ ಸೀನನ್ನ ಸುಂದರಿಗೆ ತೋರಿಸ್ಬೇಕು. ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಪ್ಪ? ದೇವ್ರಿಗೆ ದೇವ್ರು ಹೇಗಿರ್ತಾರೆ ಅಂತ ಗೊತ್ತಿರಲ್ವಂತೆ, ಅದಕ್ಕೆ ತೋರ್ಸೋಣ ಅಂತ ನಿನ್ನನ್ ಕರ್ಕೊಂಡು ಬಂದೆ. ಶಾಂತಂ ಪಾಪಂ. ಹಂಗೆಲ್ಲ ದೇವ್ರ ವಿಚಾರದಲ್ಲಿ ಹಾಸ್ಯ ಮಾಡಬಾರ್ದು. ನಿನಗೆ ಆಯುಷ್ಯ ಆರೋಗ್ಯ ಜಾಸ್ತಿ ಕೊಡ್ಲಿ ಅಂತ ಮೃತ್ಯುಂಜಯ ಹೋಮ ಮಾಡಿಸ್ತಾ ಇದ್ದೀನಮ್ಮ. ಅದಕ್ಕೆಲ್ಲ ಸುಮ್ಮನೆ ಖರ್ಚು ಯಾಕೆ? ಅಮ್ಮನಿಗೆ ಮತ್ತೆ ದೇವ್ರಿಗೆ ಖರ್ಚು ಮಾಡೋದನ್ನ ಲೆಕ್ಕ ಇಡಬಾರ್ದು. ಇನ್ನು ಪೂಜಾರೇ ಬಂದಿಲ್ಲ, ನೀನು ಕೂತ್ಕೋ ಕೂತ್ಕೋ. ನಮ್ಮ ಅಣ್ಣನ ಬಗ್ಗೆನೇ ಫಿಟ್ಟಿಂಗ್ ಇಡ್ತೀರಾ? ನಮ್ಮ ಅಮ್ಮಂಗೆ ಎಷ್ಟು ಒಳ್ಳೇದು ಮಾಡ್ತಾ ಇದ್ದಾನೆ. ಇರಮ್ಮ, ಸಿನಿಮಾ ಇನ್ನು ಇವಾಗ ಸ್ಟಾರ್ಟ್ ಆಗಿದೆ, ಟೈಟ್ಲ್ ಕಾರ್ಡು ಆಗ್ಲೇ ಕ್ಲೈಮ್ಯಾಕ್ಸ್ಗೆ ಯಾಕೆ ಬರ್ತೀಯಾ? ಏ ಸುಂದ್ರ, ಇತ್ತೀಚೆಗೆ ನೀನು ತುಂಬಾ ಒಳ್ಳೆಯವನಾಗ್ಬಿಟ್ಟಿದ್ಯಾ. ವಾ, ಮೊನ್ನೆ ಬೆನ್ ತುರ್ಕೆ ಇತ್ತು, ಹುಣಸೆ ಮರಕ್ಕೆ ಬೆನ್ನು ಉಚ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ನನ್ನ ತಪ್ಪು ನನ್ಗೆ ಅರಿವಾಗೋಯ್ತು. ಆ ಹುಣಸೆ ಮರದ ಮ್ಯಾಗೆ ನಿಮ್ಮ ಅಪ್ಪ ಇದ್ರು ಅಂತ ಕಾಣುತ್ತೆ. ಅವರೇ ನಿನ್ಗೆ ಒಳ್ಳೆ ಬುದ್ಧಿ ಕೊಟ್ಟವ್ರೆ. ಆ ನಾಗ ಇದನ್ನೆಲ್ಲ ನಂಬ್ತಾನೆ ಇಲ್ಲ. ನಾನು ಆಸ್ತಿ ಹೊಡಿಯೋದಕ್ಕೆ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾವನಿ. ಆ ಆಸ್ತಿ ಎಲ್ಲ ನಿಮ್ಮದೇ ಅಲ್ವಾ? ಅದ್ರಲ್ಲಿ ನೀನು ಹೊಡೆಯೋದೇನಿದೆ? ನಿನಗೆ ತಲೆ ಸರಿ ಇಲ್ವಂತೆ. ಆ 10 ಎಕರೆ ಆಸ್ತಿನ ಸುಂದ್ರಿ ಹೆಸರಿಗೆ ಬರೀತಿಯಂತೆ, ನನ್ನ ಹೆಸರಿಗೆ ಏನು ಬರೆಯಲ್ವಂತೆ. ನಾನೇನು ಮಾಡ್ತೀನಿ ಅಂತ ಅವನಿಗೇನೋ ಗೊತ್ತು. ನಾನು ನಿನ್ನ ಹೆಸರಿಗೆ ಬರೆಯೋದು. ನಿಜವಾಗ್ಲೂ? ಸತ್ಯವಾಗ್ಲೂ. ಸರಿ, ಹಾಗಾದ್ರೆ ಬಾ ಹೋಗೋಣ. ಯಾಕೆ? ಬಂದ್ ಕೆಲಸ ಆಯ್ತಲ್ಲ. ಹೋಮ
ಹೋಮನ ನಾಳೆ ಮಾಡ್ಸಿದ್ರೆ ಆಯ್ತು. ಮೊದಲು ಲಾಯರ್ನ ಮನೆಗೆ ಕರೆಸಿ ಆಸ್ತಿ ಪತ್ರ ಬರ್ಸ್ಬಿಡೋಣ. ಇದು ಬಾ, ಆ ನಾಗನ್ಗೆ ಗೊತ್ತಾಗ್ಲಿ ಅವನ ಅನ್ಕಣ್ಣಗೆ ನೀನಿಲ್ಲ ಅಂತ. ಬಾ. ಮತ್ತು ಹೋಮ ಪಾಪಿ. ಈಗ ಪಾಪ ಏನು ಮಾಡಬೇಕು ಅಂತ ಗೊತ್ತಾಗದೆ ಐಡಿಯಾಗೋಸ್ಕರ ಹುಡುಕ್ತಾ ಇದೆಯಾ. ನಾನು ಕೊಡ್ತೀನಿ ಬಿಡು. ದಿನಕ್ಕೆ ಎಷ್ಟು ಮೆಗಾ ಸೀರಿಯಲ್ ನೋಡಲು ನನಗೆ ಐಡಿಯಾನಾ? ನಾ ಇಲ್ಲಿ ಸಾಯ್ತಾ ಇದೀನಿ ಅಂತ ಹೇಳ್ತಾ ಇದೀನಿ, ನೀನು ಅಲ್ಲಿ ಬಟ್ಟೆ ಹೋಗಿ ಅಂತ ಹೇಳ್ತೀಯಾ? ನೋಡಿ ಲೆಟ್ರನ್ನ, ಇದ್ರಲ್ಲಿ ಏನು ಬರ್ದಿದ್ದೀನಿ ಗೊತ್ತಾ? ನನ್ನ ಹುಟ್ಟಿಗೆ ನನ್ನ ತಾಯಿನೇ ಕಾರಣ, ಹಾಗೆ ನನ್ನ ಸಾವು ನನ್ನ ತಾಯಿನೇ ಕಾರಣ ಅಂತ ಬರ್ದಿದ್ದೀನಿ. ಲೇ ಸುಮ್ಮನೆ ತಮಾಷೆಗೆ ಹೇಳಿದೆ ಕಣೆ. ಈಗ ಸಾಯೋ ಅಂಥದ್ದು ಏನಾಗಿದೆ ನಿನಗೆ? ಮತ್ತೆ ಆ ಸುಂದ್ರಂಗೆ ಅತ್ತೆಕ್ರೆ ಬರೀತಿಯಂತೆ, ನಾನೇ ನಿನ್ ಮಗಳಲ್ವಾ? ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು.